ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಮ್ ತಾತ ಹೊರಟಾಗ್ಲೇ ನಾನು ಅನ್ಕೊಂಡೆ ಇಲ್ಲಿ ಯಾವುದೋ ಪತ್ತೇದಾರಿ ಕೆಲಸ ಮಾಡಕ್ಕೆ ಹೊರಟಿದ್ದಾರೆ ಅಂತ. ಇಷ್ಟೊತ್ತಾಯ್ತು, ಇನ್ನೂ ಬಂದಿಲ್ಲ ನೋಡು. ಸಂಧ್ಯಾನು ಜೊತೆಲಿ ಹೋಗಿದ್ದಾಳೆ. ನಂಗಂತೂ ತುಂಬಾ ಭಯ ಆಗ್ತಾ ಇದೆ. ಅವರಿಬ್ರು ಜೊತೆಯಲ್ಲಿದ್ದಾರೆ, ಏನೂ ಆಗೋದಿಲ್ಲ ಅಂತ ಸಮಾಧಾನ ಪಟ್ಕೊಳ್ಳೋ, ಅಥವಾ ಏನಾದ್ರು ತೊಂದರೆ ಆದ್ರೆ ಇಬ್ರಿಗೂ ಆಗತ್ತೆ ಅಂತ ಆತಂಕ ಪಟ್ಕೊಳ್ಳೋ, ಒಂದು ಗೊತ್ತಾಗ್ತಿಲ್ಲ. ಚಿಚ್ಚೆ, ಹಾಗೆಲ್ಲ ಏನೂ ಆಗಲ್ಲ. ಅವ್ರು ಬರ್ತಾರೆ, ಸುಮ್ಮನೆ ಇರಿ. ಬರ್ಲಿ ಬರ್ಲಿ, ಪರವಾಗಿಲ್ವೇ ಅನ್ನ ಅಲ್ಲೋಡು, ನಿನ್ ನಾಲ್ಗೆಯಲ್ಲಿ ಮಚ್ಚೆ ಇದೆ ಅಮ್ಮ. ನೀನ್ ಹೇಳ್ದ ಹಾಗೆ ಬಂದೇ ಬಿಟ್ರು ನೋಡು. ತಾತ, ಸಂಧ್ಯಾ ಇಬ್ರು ಎಲ್ಲಿಗೆ ಹೋಗಿದ್ರಿ? ಆಫೀಸ್ಗೆ ನನ್ನ ಫ್ರೆಂಡ್ಸನ್ನ ಮೀಟ್ ಮಾಡ್ಕೊಂಡು ಬರೋದಕ್ಕೆ. ನೀವಿಬ್ರು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಸಂಧ್ಯಾ, ಇವತ್ತು ನೀನು ನಿಮ್ಮ ಆಫೀಸಿಗೆ ಹೋಗಿಲ್ಲ. ನಿಮ್ಮ ಆಫೀಸಿಂದ ನನಗೆ ಕಾಲ್ ಬಂದಿತ್ತು. ನೀನು ಕಾಲ್ ರಿಸೀವ್ ಮಾಡಿಲ್ಲ ಅಂತ ನಿನ್ನ ಕೊಲೀಗ್ ನನಗೆ ಕಾಲ್ ಮಾಡಿದ್ರು. ದತ್ತ ಮಹಾಪ್ರಭುಗಳೇ, ನೀವು ಅಷ್ಟೇ ನಿಮ್ಮ ಸೀನಿಯರ್ ಫ್ರೆಂಡ್ಸ್ನ ಮೀಟ್ ಮಾಡಕ್ ಹೋಗಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಿಜ ಹೇಳೋಕೆ ಹೆದರಿಕೆ ಯಾಕೋ? ಆಯ್ತಪ್ಪ, ನಾವಿಬ್ರು ತಾವರೆಕೆರೆಗೆ ಶಾರೋರಿ ವಿಷಯ ತಿಳ್ಕೊಂಡು ಬರೋದಕ್ಕೆ ಹೋಗಿದ್ವಿ, ಸರಿನಾ? ಶಾರ್ವರಿ ತಾವರೆಕೆರೆನಲ್ಲಿದ್ದಾಳ? ಕಡೆ ಪಕ್ಷ ಅವಳು ಸಿಗದೆ ಹೋದ್ರು ಅವಳ ಬಗ್ಗೆ ಇನ್ನೊಂದಷ್ಟು ವಿಷಯಗಳು ಸಿಗುತ್ತೆ ಅಂತ ಅಲ್ಲಿ ಹೋಗಿದ್ವಿ. ದತ್ತ ಮಹಾಪ್ರಭುಗಳೇ, ವಿಷಯ ಏನಾದ್ರೂ ಸಿಗ್ತಾ? ಆಹಾ, ಸಿಗದಿದ್ರೆ ಬಿಟ್ಟು ಬಿಡ್ತೀವಾ? ಹೆಕ್ಕಿ ಹೆಕ್ಕಿ ತೆಗಿತೀವಿ. ಈಗ ನಮಗೆ ಶಾರ್ವರಿ ಬಗ್ಗೆ ಒಂದು ಮುಖ್ಯವಾದ ವಿಷಯ ಗೊತ್ತಾಗಿದೆ. ಮುಖ್ಯವಾದ ವಿಷಯನ? ಏನ್ ತಾತ ಅದು? ಶಾರ್ವರಿಗೆ ಒಬ್ಬ ಅಕ್ಕ ಇದ್ಲು, ಶರ್ಮಿಳಾ ಅಂತ. ದತ್ತ ಮಹಾಪ್ರಭುಗಳೇ, ಈ ಕತೆ ನಾನು ಕೇಳಿದ್ದೀನಿ. ಅವಳು ಸತ್ಲು ಅಂತ ತಾನೇ ಈ ದ್ವೇಷದ ಕತೆ ನಡೀತಿರೋದು? ಹೌದು, ಆ ಶರ್ಮಿಳಾ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಜನ ಎಲ್ಲ ತಿಳ್ಕೊಂಡಿದ್ರು. ಆದರೆ ಶರ್ಮಿಳಾ ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ, ಕಾಲು ಜಾರಿ ಬಿದ್ಲು. ಅಂದ್ರೆ ಶಾರ್ವರಿ ಅವ್ರ ಅಕ್ಕನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾಳ? ಸದ್ಯಕ್ಕೆ ಈ ವಿಷಯನ ಸಮರ್ಥ ಹತ್ರ ಹೇಳೋದು ಬೇಡ. ಇದರ ಬಗ್ಗೆ ಪೂರಾ ವಿಷಯ ತಿಳ್ಕೊಂಡು ಆಮೇಲೆ ಹೇಳೋಣ. ಏನೆಲ್ಲ ಕೀ ಕೊಟ್ಟಿರೋ ಗೊಂಬೆ ಥರ ತಲೆ ಆಡಿಸ್ತಿದ್ದೀರಾ ತಾತ? ಅಂಥದ್ದೇನು ಹೇಳಿದ್ರಿ? ಅದ ಸಮರ್, ಯಾಕೆ ಇಷ್ಟೊತ್ತು? ನೀನು ಲೇಟಾಗಿ ಬರಲಾಗಿ ನಮಗೆಲ್ಲ ಎಷ್ಟು ಟೆನ್ಷನ್ ಆಗಿಬಿಟ್ಟಿತ್ತು ಗೊತ್ತಾ? ಲೇಟಾಗ? ನಾನೆಲ್ಲಿ ಲೇಟಾಗಿ ಬಂದೆ? ಅಲ್ಲ, ಅಮ್ಮನ ಮನೇಲಿ ಇದ್ದಾಗ ಬರೋ ಸ್ವಲ್ಪ ತಡ ಆಗುತ್ತಲ್ವಾ? ಅದು ಏನಿಲ್ಲ, ನಿಮ್ಗಿಷ್ಟ ಅಂತ ಸ್ಪೆಷಲ್ಲಾಗಿ ಅಡುಗೆ ಮಾಡಿದ್ದೀನಿ. ನಿಂಗೆ ಹಸ್ವಾಗ್ತಿದೆ ಅಲ್ವಾ? ಬಾ, ಊಟಕ್ಕೆ ಬಡಿಸ್ತೀನಿ. ಸ್ಪೆಷಲ್ ಆಗ? ಅಲ್ಲ, ನೀವೇನೋ ಮಾತಾಡ್ತಾ ಇದ್ರಿ. ಅಣ್ಣ, ಸ್ಪೆಷಲ್ ಪಲ್ಯ, ಹಾಗೆ ಅದ್ರ ಜೊತೆ ಮಜ್ಜಿಗೆ ಹುಳಿ ಹಪ್ಪಳ. ನಿಂಗೆ ಬೇಕೋ ಬೇಡವೋ? ಬೇಕು. ಕೇಳ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ, ಹೊಟ್ಟೆ ಅನಿಸುತ್ತೆ. ಬಾ. ಏ ಜುಗ್ಗ, ಅವನಿಗೆ ಆತರ ಜಾಸ್ತಿ, ಮೂಗಿನ ತುದಿನಲ್ಲೇ ಕೋಪ ಇರುತ್ತೆ. ಇನ್ನು ಅವನಿಗೆ ಈ ವಿಷಯ ಗೊತ್ತಾಯಿತು ಅಂದರೆ ಅವನು ತಾವರೆಕೆರೆಗೆ ಹೋಗೋದು, ಶಾರ್ವರಿ ಬಗ್ಗೆ ವಿಚಾರ ಮಾಡೋದು, ಶಾರ್ವರಿಗೆ ಇವನು ತನ್ನ ಬಗ್ಗೆ ವಿಚಾರಿಸ್ತಿದ್ದಾನೆ ಅಂತ ಗೊತ್ತಾಗೋದು, ಆಮೇಲೆ ದೊಡ್ಡ ರಾಬ್ಧ ಅಂತ ಆಗತ್ತೆ, ಗೊತ್ತಾಯ್ತಾ? ಅದಕ್ಕೆ ಶರ್ಮಿಳಾ ಬಗ್ಗೆ ಇವಾಗ ಒಂದೊಂದೇ ವಿಷಯ ಗೊತ್ತಾಗ್ತಾ ಇದೆ. ಅದನ್ನೆಲ್ಲ ಪೂರ್ತಿ ತಿಳ್ಕೊಂಡು ಆಮೇಲೆ ಅವನಿಗೆ ಹೇಳಿದ್ರಾಯ್ತು. ಸರಿ ತಾತ, ಹಾಗೆ ಮಾಡೋಣ. ಕರೆಕ್ಟ್. ದತ್ತ ಮಹಾಪ್ರಭುಗಳೇ, ಯಾವುದೇ ಕಾರಣಕ್ಕೂ ನೀವು ಹಿಡಿದಿರೋ ಕೆಲಸನ ಅರ್ಥಕ್ಕೆ ಬಿಡಬೇಡಿ. ಪೂರ್ತಿ ವಿಚಾರ ತಿಳ್ಕೊಳ್ಳಿ, ಪೂರ್ತಿ ಮಾಹಿತಿನ ಸಂಗ್ರಹ ಮಾಡ್ಕೊಳ್ಳಿ. ನನಗೆ ಗೊತ್ತು, ದತ್ತನ ಹಿಡಿತ ಉಡದ ಹಿಡಿತ. ಹೌದು, ಹಿಡಿದ್ರೆ ಬಿಡೋದಿಲ್ಲ, ಹಿಡಿಯೋ ತನಕನೂ ಬಿಡೋದಿಲ್ಲ. ನಿಮಗೆ ಹೇಳೋದೇ ಮರ್ತಿದ್ದೆ.
ಅಭಿ ಆಶ್ರಮಕ್ಕೆ ಹೋಗಿದ್ರು. ನಿಮ್ಮ ಬ್ಯಾಗು, ಬಟ್ಟೆಗಳು, ನಿಮ್ಮ ಸಂಬಂಧಪಟ್ಟಿದ್ದ ವಸ್ತುಗಳೆಲ್ಲ ಕೊಟ್ಟಿದ್ದಾರೆ. ಪೂರ್ಣಿ ಅದನ್ನೆಲ್ಲ ಎತ್ತಿಟ್ಟು ನಿಮ್ಮ ಒಡವೆ ನಂಗೆ ಕೇಳ್ಕೊಟ್ಟಿದ್ಲು. ಇದನ್ನ ಎತ್ತಿಡೋದಕ್ಕಿಂತ ನೀವು ಹಾಕೊಂಡ್ರೆ ಚೆನ್ನ. ಏನಾಯ್ತು? ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಇದೆಲ್ಲ ಕಳೆದೋಗಿತ್ತು ಅನ್ಕೊಂಡಿದ್ರಾ? ಇದೆಲ್ಲ ಹಾಕೊಂಡ್ರೆ ನೀವು ತುಂಬಾ ಮುದ್ದ ಕಾಣ್ತೀರಾ. ನಾನೇ ಹಾಕ್ಲಾ? ಯಾಕೆ ಪೂರ್ಣಿ ಮಗು ಇಷ್ಟೊಂದು ಅಳ್ತಾ ಇದೆ? ಗೊತ್ತಿಲ್ಲ ಅಮ್ಮ, ನಿದ್ದೆ ಬಂದಿದೆ ಆದ್ರೂ ಮಲ್ಕೋತಿಲ್ಲ, ಅಳ್ತಾ ಇದ್ದಾಳೆ. ನೀವು ಬೆಳಗ್ಗೆ ಹಾಡು ಹಾಡಿದಾಗ ಮಗು ಅಳೋದು ನಿಲ್ಸಿತ್ತು. ಈಗಲೂ ಅದೇ ಹಾಡು ಹಾಡ್ತೀರಾ? ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು, ನಿದ್ದೆ ಬರುವಳು ಕದ್ದು ಮಲಗು ಮಗುವಿ, ಜೋ 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 ಜೋ. ಸುತ್ತಿ ಹೊರಳಾಡದಿರು, ಮತ್ತೆ ಹಠ ಹೂಡದಿರು, ನಿದ್ದೆ ಬರುವಳು ಕದ್ದು ಮಲಗು ಮಗುವೆ, ಜೋ 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 ಜೋ. ನಿಮ್ಮ ಧ್ವನಿಲಿ ಜಾದೂನೇ ಇದೆ. ಹೌದು, ನೀವು ನಮ್ಮೆಲ್ರಿಗೆ ಮಾತ್ರ ಇಷ್ಟ ಆಗಿದ್ದೀರಾ ಅನ್ಕೊಂಡಿದ್ದೆ, ಆದ್ರೆ ನಮ್ಮ ಮೀರಾ ಪುಟ್ಟಂಗೂ ನೀವು ತುಂಬಾನೇ ಇಷ್ಟ ಆಗಿದ್ದೀರಾ. ನೋಡಿ, ನಿಮ್ ಕೈಗೆ ಬರ್ತಿದ್ದ ಹಾಗೆ ನಮ್ಮ ಮೀರಾ ಅಳೋದನ್ನೇ ನಿಲ್ಸ್ಬಿಟ್ಲು. ಅಮ್ಮ, ಇನ್ಮೇಲೆ ಮಗು ಅತ್ತಾಗೆಲ್ಲ ರಾಧಮ್ಮನ ಹತ್ರ ಹಾಡು ಹಾಡಿಸ್ತೀನಿ. ಮಗು ಅಳೋದನ್ನು ನಿಲ್ಸುತ್ತೆ, ನಮಗೂ ಖುಷಿ ಆಗುತ್ತೆ. ರಾಧಾ ಹಾಡೋ ಹಾಡಿಗೆ ನಾವೇ ಮೈ ಮರೆತು ತಲೆ ತೂಗ್ತಿದ್ವಿ. ಅಂಥದ್ರಲ್ಲಿ ಈ ಪುಟ್ಟ ಮಗು ಅಳು ನಿಲ್ಸ್ತಾ ಇರುತ್ತಾ? ಅಂತೂ ನಮ್ಮ ಮೀರಾ ರಾಧಾ ಅಮ್ಮಂಗೆ ಫ್ರೆಂಡ್ ಆಗ್ಬಿಟ್ಲು.